ಈ ಬಂಗ್ಬಾಳಿಕಾಯಿ ವಿಶೇಷತನ ನೀವು ಕೇಳಿದರೆ ನಿಜವಾಗ್ಲೂ ಖುಷಿ ಪಡ್ತೀರಾ. ಯಾಕಂತಂದರೆ ನಿಮಗೆ ಗೊತ್ತೇ ಇದೆ, ಈ ಬಾಳೆಹಣ್ಣನ್ನು ಯಾರೂ ತಿನ್ನೋದಿಲ್ಲ, ಹಣ್ಣಾಗಲಿಕ್ಕೂ ಕೂಡ ಬಿಡುವುದಿಲ್ಲ. ಮೊದಲಿನ ಕಾಲದವರು ಅಂದರೆ ಹಳೆ ಕಾಲದವರು ಈ ಬಾಳೆಕಾಯಿನ ಯಾಕೆ ಬೆಳೆಸಿದ್ರು ಅಂತ ನಿಮಗೆ ಗೊತ್ತಾ? ನಿಜವಾಗ್ಲೂ ಹೇಳಬೇಕಂದ್ರೆ ಉಳಿದಿರುವಂಥ ಬಾಳೆಹಣ್ಣೆಲ್ಲ ಹಣ್ಣು ಮಾಡಿ ತಿನ್ಬೋದು. ಈ ಬಾಳೆಕಾಯಿನ ಮಾತ್ರ ನಾವು ಯಾಕೆ ಅಂತಂದರೆ ನಮ್ಮ ದೇಹಕ್ಕೆ ಆಹಾರವಾಗಿ ಬಳಸೋಕ್ಕೆ ಅಂತ ಹೇಳಿ ಈ ಬಾಳೆಕಾಯಿನ ಮಾಡಿದ್ದಾರೆ. ನೋಡ್ರಿ, ನಿಜವಾಗ್ಲೂ ಎಲ್ಲರೂ ಕೂಡ ಈ ಬಾಳೆಕಾಯಿ ಸಿಕ್ಕಿದಾಗ ಏನೋ ಮನಸ್ಥಿತಿ ಬೇಡಪ್ಪ, ನಮಗೆ ಇದು ಚೆನ್ನಾಗಿರೋದಿಲ್ಲ, ಇದು ಟೇಸ್ಟ್ ಇರಲ್ಲ ಅಂತ ನಾವು ಬಿಡ್ತೇವೆ. ಅಂದರೆ ಮನೇಲಿರುವಂಥ ಹಿಂಗೆ ಹಣ್ಣಿಗೆ ಹಾಕುವಂಥ ಕಾಯಿ ತಂದು ಚಿಪ್ಸ್ ಮಾಡ್ತೇವೆ. ನಿಜವಾಗ್ಲೂ ಚಿಪ್ಸ್ ಮಾಡುವಂಥದ್ದು ಬಂಗ್ಬಾಳೆಕಾಯಿ. ನನಗೆ ನೆನಪಿದೆ, ನಮ್ಮ ಅಜ್ಜ ಕೂಡ ಏನಂತಿದ್ರು, ಬಾಳೆಕಾಯಿ ಸಾಂಬಾರು ಮಾಡು, ಬಾಳೆಕಾಯಿ ಪಲ್ಯ ಮಾಡು ಅಂತ ಹೇಳ್ತಿದ್ರು. ಯಾಕೆ ಅಂತ ಕೇಳಿದಾಗ ಅವ್ರು ಏನಂತಿದ್ರು, ಹೊಟ್ಟೆಯಲ್ಲಿ ಹರಳು ಅಂದರೆ ಸ್ಟೋನು. ಮೊದಲಿನ ಕಾಲದಲ್ಲೂ ಕೂಡ ಆ ರೀತಿ ಇತ್ತು. ನೋಡಿ ನಾನು 3 ಬಾಳೆಕಾಯಿ ತೊಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದು ಕಟಿಂಗ್ ಮಾಡ್ಕೊಳ್ತೇನೆ. ನೀವು ಕಟಿಂಗ್ ಮಾಡೋದನ್ನು ಕೂಡ ನೋಡಿರಿ, ನಾನು ಅದರ ಉಪಯೋಗಗಳನ್ನು ಹೇಳ್ತೇನೆ. ನೋಡಿರಿ, ಅಂದರೆ ಸ್ಟೋನು ಅಥವಾ ನಮ್ಮ ಆಹಾರದಲ್ಲಿ ಏನಾದರೂ ಕೂದಲಿನ ಅಂಶ ಹೋದರೆ ಅದು ಕರಗಬೇಕು ಅಂತ ಹೇಳಿ ತಿಂಗಳಿಗೆ 1 ಸತ 2 ಸತ ಈ ಬಾಳೆಕಾಯಿ ಪಲ್ಯನ ಮಾಡ್ತಾಯಿದ್ರು. ಈಗ ಇದನ್ನು ನಾವು ಚಿಪ್ಸ್ ಮಾಡ್ತೇನೆ. ಪಲ್ಯಗಳನ್ನು ನಾನು 4 ಬಾಳೆಕಾಯಿ ಸಂತೆಯಿಂದ ತಂದಿದ್ದೆ. ಅದರಲ್ಲಿ 1 ನಾನು ಸಾಂಬಾರು ಮಾಡಿದ್ದೆ, 3 ಇಟ್ಟಿದ್ದೆ. ಹಾಗೆ ಸಂಜೆ ಮಕ್ಕಳಿಗೆ ಸ್ನ್ಯಾಕ್ ಮಾಡಿಕೊಡ್ಬೇಕಲ್ಲ, ಹಾಗೆ ನಾನು ಇದ್ರ ಬಗ್ಗೆ ಏನೋ ಸ್ವಲ್ಪ ವಿಡಿಯೋ ಮಾಡಿ ಹಾಕಬೇಕಂದಾಗ ಇದರ ಮಾಹಿತಿಗಳನ್ನು ನಾನು ಹುಡುಕಿದಾಗ ನನಗೆ ಇದರಲ್ಲಿ ಒಳ್ಳೆ ಆರೋಗ್ಯ ಇದೆ ಅಂತ ಹೇಳಿ ನನಗೆ ಗೊತ್ತಾಯಿತು. ಆ ವಿಷಯನ ಕೂಡ ನಿಮಗೆ ನಾನು ಶೇರ್ ಮಾಡ್ಕೊಳ್ತೇನೆ. ನೋಡಿ, ನಾನು ಇದೇ ರೀತಿ ಬಾಳೆಕಾಯಿ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿ ಇಟ್ಕೊಳ್ತೇನೆ. ನಿಮಗೆ ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ನಿಮಗೆ ಕನ್ಫ್ಯೂಷನ್ ಇತ್ತಂದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿರಿ, ಇದನ್ನು ನಾನು ಸಣ್ಣದಾಗಿ ತೆರ್ಕೊಳ್ತೇನೆ. ಎಷ್ಟು ಸಣ್ಣ ಆಗ್ತದಲ್ಲ, ಅಂದರೆ ನೀವು ಏನಾದರೂ ದಪ್ಪ ಇದೆ ಅಂತಂದರೆ ಸ್ವಲ್ಪ ಅದನ್ನು ನೀವು ಬಿಟ್ಟು ಸಣ್ಣದಾಗಿ ತೆರಿಬೇಕು. ಎಷ್ಟು ತೆಳುವಾಗ್ತದಲ್ಲ ಅಷ್ಟು ಬೇಗ ಬೇಯ್ತದೆ ಎಣ್ಣೆಯಲ್ಲಿ, ಅಷ್ಟೇ ರುಚಿ ಕೂಡ. ಹಾಗೆ ಅದು ಕೂಡ ಪೊಳ್ಳಾಗಿರ್ತದೆ. ಸ್ವಲ್ಪ ದಪ್ಪ ಆದರೆ ತಿನ್ನಲಿಕ್ಕೆ ಕಷ್ಟ ಆಗ್ತದೆ. ನೋಡಿ, ಇದೇ ರೀತಿ ನಾನು ಎಲ್ಲವನ್ನು ತೆರೆದಿಟ್ಕೊಳ್ತೇನೆ. ಹಾಗೆ ಎಣ್ಣೆ ಕಾಯಲಿಕ್ಕೂ ಇಟ್ಟಿದ್ದೇನೆ. ನೋಡಿರಿ, ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ನಾನು ಒಂದು ಬಟ್ಲಲ್ಲಿ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತೇನೆ. ಹಾಗೆ ಅದಕ್ಕೆ ಬೇಕಾಗುವಷ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿಟ್ಕೊಳ್ತೇನೆ. ನೋಡಿರಿ, ಎಣ್ಣೆ ಕಾದಿದೆ ಅಂತ ಅನ್ನಿಸ್ದಾಗ ನಾವು ಒಂದು ಚಿಪ್ಸನ್ನು ಅಂದರೆ 1 ಬಾಳೆಕಾಯಿ ತೆರೆದಿರೋದನ್ನು ಇದಕ್ಕೆ ಹಾಕಿ ಟೆಸ್ಟ್ ಮಾಡ್ತೇನೆ. ಇದು ಎಣ್ಣೆ ಕಾದಿದೆ ಅಂತ ಅನ್ನಿಸ್ತಾ ಉಂಟು, ಹಾಗಾಗಿ ಉಳಿದಿರೋದನ್ನು ಹಾಕ್ತೇನೆ. ನೋಡಿ, ಹಾಗೆ ಈ ಬಾಳೆಕಾಯಿ ಬಗ್ಗೆ ಏನು ಅಂತ ನೀವು ತಿಳ್ಕೊಳ್ತೀರಿ ಅಂತಂದರೆ ಹೇಳ್ತೇನೆ. ನೋಡಿ, ಇದು ನಿಜವಾಗ್ಲೂ ಹೇಳಬೇಕಂದ್ರೆ ಶುಗರ್ ಇದ್ದವರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕಂದರೆ ಇದು ರಕ್ತದೊತ್ತಡ ಅಂದರೆ BP ಇದ್ದವ್ರಿಗೂ ಕೂಡ ಚೆನ್ನಾಗಿ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡ್ತದಂತ ಹೇಳ್ತಾರೆ. ಮತ್ತು ಬಾಳೆಕಾಯಿ ಅಂದರೆ ಶುಗರ್ ಇರೋರು ಬಾಳೆಕಾಯಿಯನ್ನು ತಿಂದರೆ ಅದು ಸಮ ಪ್ರಮಾಣದಂದರೆ ಗ್ಲೂಕೋಸ್ ಪ್ರಮಾಣವನ್ನು ಲೆವೆಲಲ್ಲಿ ಇಡ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ದೊಡ್ಡ ವಿಷಯ ಅಂದರೆ ನಾವು ತಿಳ್ಕೊಳ್ಬೇಕು ಅಂತಂದರೆ ಕರುಳಿನ ಕ್ಯಾನ್ಸರ್. ನಿಜ ಹೇಳಬೇಕಂದ್ರೆ ನಾವು ಈ ರೀತಿ ಒಳ್ಳೆಯ ಆರೋಗ್ಯಗಳನ್ನು ಇರುವಂತಹ ಆಹಾರಗಳನ್ನು ನಾವು ತಿಂಗಳಿಗೊಮ್ಮೆ ಆದರೂ ನಾವು ಬಳಸಬೇಕು. ನೋಡಿರಿ, ಇದು ಕರುಳಿನ ಕ್ಯಾನ್ಸರನ್ನು ಹುಟ್ಟು ಹಾಕಲಿಕ್ಕೆ ಅವಕಾಶನೇ ಮಾಡಿಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಇದು ತುಂಬ ಖುಷಿ ವಿಷಯ ಅಲ್ವಾ? ನಾವು ಬರೀ ಬಾಳೆಕಾಯಿ ಬಾಯಿಗೆ ರುಚಿಗಾಗುವಷ್ಟು ನಾವು ತಿನ್ಬೋದು, ಆದರೆ ಅದರಲ್ಲಿರುವಂಥ ಆರೋಗ್ಯಗಳನ್ನು ಕೂಡ ನಾವು ತಿಳ್ಕೊಳ್ಬೇಕು. ಇದು ಕೂಡ ಹೃದಯಾಘಾತವನ್ನು ಕಡಿಮೆ ಮಾಡ್ತದಂತ ಹೇಳ್ತಾರೆ. ಹಾಗೆ ಕೂಡ ಮಧುಮೇಹ ಅಂತ ಹೇಳಿದ್ದೇನೆ. ಈಗ ಇದರಲ್ಲಿ ನಾರಿನ ಅಂಶ ಅಂದರೆ ಫೈಬರ್ ಅಂಶ ಜಾಸ್ತಿ ಇರೋ ಕಾರಣ ನಮಗೆ ಮಲಬದ್ಧತೆ ತೊಂದರೆ ಕೊಡೋದಿಲ್ಲ. ಇದನ್ನು ನಾವು ತಿಂಗಳಿಗೆ ಅಥವಾ 2 ತಿಂಗಳಿಗೊಮ್ಮೆ ಆದರೂ ನಾವು ಇದು ಕಂಡಾಗ ಏನು ಮನೆಯಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಬೋದು, ಅಥವಾ ನಾವು ಪಲ್ಯ ಮಾಡ್ಕೊಂಡು ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದರಲ್ಲಿ ಜಾಸ್ತಿ ಅಂದರೆ ಜೀರ್ಣಕ್ರಿಯೆ, ನಮ್ಮ ದೇಹದಲ್ಲಿ ನಮಗೆ ಜೀರ್ಣಕ್ರಿಯೆ ಪ್ರಾಬ್ಲಮ್ ಇತ್ತಂತಂದ್ರೂ ಕೂಡ ಇದ್ರ ಪಲ್ಯನ ನಾವು ಮಾಡ್ಕೊಂಡು ತಿನ್ನಬೇಕು. ವಿಶೇಷವಾಗಿ ನಾನು ಹೇಳ್ತಾ ಇರೋದು ಬಂಗ್ಬಾಳೆಕಾಯಿ ಬಗ್ಗೆ. ನಿಜವಾಗ್ಲೂ ಎಲ್ಲರೂ ಕೂಡ ಚಿಪ್ಸ್ ಮಾಡ್ತಾರೆ. ನಾರ್ಮಲ್ ಬಾಳೆಕಾಯಿ ಅಂದರೆ ಈಗ ಹೊಸದಾಗಿ ಬಂದಿದೆಯಲ್ಲ ಯಾವುದದು,
ಕ್ಯಾವೆಂಡಿಸ್ ಬಾಳೆಕಾಯಿನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೇವೆ. ನಿಜ ಹೇಳಬೇಕಂದ್ರೆ ಅದರಲ್ಲಿ ಯಾವುದೇ ರೀತಿಯ ಆರೋಗ್ಯ ಇಲ್ಲ. ನಾವು ಜಾಸ್ತಿ ಬಾಳೆಹಣ್ಣು ನೋಡ್ತಾ ಇದ್ದೀರಿ ನೀವು, ಮೈಸೂರು ಮಿಟ್ಗ ಇಂಥ ಬಾಳೆಹಣ್ಣು ನಾವು ಜಾಸ್ತಿ ಯೂಸ್ ಮಾಡ್ತೇವೆ. ಆದರೆ ನಾವೇನಾದರೂ ಚಿಪ್ಸ್ ಮಾಡಬೇಕಂದ್ರೆ ನಾವು ಕ್ಯಾವೆಂಡಿಸ್ ಬಾಳೆಕಾಯಿನ ಯೂಸ್ ಮಾಡ್ತೇವೆ. ನಿಮಗೆ ನಿಜ ಹೇಳ್ತೇನೆ, ನಿಜವಾಗ್ಲೂ ಹೇಳಬೇಕಂದ್ರೆ ನೀವು ಬಂಗ್ ಬಾಳೆಕಾಯಿನ ನೀವು ಜಾಸ್ತಿ ಯೂಸ್ ಮಾಡಿರಿ, ನಿಮ್ಮ ಹೆಲ್ತು ಚೆನ್ನಾಗಿರ್ತದೆ. ಮತ್ತೊಂದು ವಿಷಯನ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಏನು ಅಂತ ಹೇಳಿ, ನಮ್ಮ ದೇಹದಲ್ಲಿರುವಂಥ ಸುಕ್ಕು ಕೂಡ ಕಡಿಮೆ ಮಾಡ್ತದೆ, ಕಪ್ಪು ಕಲೆಗಳನ್ನೆಲ್ಲ ಕಡಿಮೆ ಮಾಡ್ತದೆ ಅಂತಲೂ ಕೂಡ ಹೇಳಿದ್ದಾರೆ. ನಾನು ನೀಡಿರೋ ಮಾಹಿತಿ ನಿಮಗೇನು ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಕಮೆಂಟ್ಸ್ ಮಾಡಿ. ನೀವು ಪ್ರತಿಯೊಬ್ಬರು ನೀವು ವಿಡಿಯೋಸನ್ನು ನೋಡ್ತೀರಾ, ಹಾಗೆ ಲೈಕ್ ಮಾಡೋದಿಲ್ಲ, ಲೈಕ್ ಮಾಡ್ಕೊರಿ. ನಾನು ಮುಂದಿನ ಮಾಹಿತಿಗಳೊಂದಿಗೆ ನಾನು ನಿಮ್ಮ ಜೊತೆ ವಿಡಿಯೋ ಮತ್ತೆ ಹಚ್ಕೊಳ್ತೇನೆ. ಹಾಗಾಗಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.